ದುಡ್ಡಿನ ಆಸೆಗಾಗಿ ನನ್ನ ಅಪ್ಪ ನನಗಿಂತ ವಯಸ್ಸಲ್ಲಿ ತುಂಬ ದೊಡ್ಡೋರನ್ನು ಮದುವೆ ಮಾಡಿಬಿಟ್ಟ. ಮದುವೆ ಆದಮೇಲೆ ನನ್ನ ಜೀವನ ಅಂತೂ ಸಿಕ್ಕಾಪಟ್ಟೆ ಕಷ್ಟದಿಂದ ಇತ್ತು. ಯಾಕೆ ಗೊತ್ತಾ? ನನ್ನ ಗಂಡಂಗೆ 60 ವರ್ಷ, ನನಗೆ ಕೇವಲ 25 ವರ್ಷ. ಅವನು ಕೇವಲ ಈ ಸಮಾಜದ ದೃಷ್ಟಿನಲ್ಲಿ ಒಂದು ಹೆಂಡತಿ ಬೇಕಿತ್ತು ಅಷ್ಟೇ ಅವನಿಗೆ. ಆ ಮುದ್ಕಂಗೆ ಅದಕ್ಕಾಗಿ ನನ್ನ ಮದುವೆ ಆಗಿಬಿಟ್ಟಿದ್ದ. ನನ್ನ ದೈಹಿಕ ಆಸೆಗಳನ್ನು ಪೂರೈಸ್ತಾನೇ ಇರಲಿಲ್ಲ. ಅದಕ್ಕೋಸ್ಕರನೇ ನಾನು ನನ್ನ ಗಂಡನ ಸೆಕ್ರೆಟ್ರಿ ಪ್ರಜ್ವಲ್ ಮೇಲೆ ಪ್ರೀತಿ ಬೆಳೆಸ್ಕೊಂಡೆ. ಪ್ರತಿದಿನ ಅವನು ನಮ್ಮ ಮನೆಗೆ ಬರ್ತಿದ್ದ. ಯಾವಾಗ ಅವನ ಮೇಲೆ ಪ್ರೀತಿ ಆಯಿತೋ ತಿಳಿಲೇ ಇಲ್ಲ. ಅವನಿಗೂ ನನ್ನ ಮೇಲೆ ಪ್ರೀತಿ ಆಯಿತು. ಮೊದಲು ಭಯ ಆಗ್ತಿತ್ತು, ನಂತರ ಮುಕ್ತವಾಗಿ ಇಬ್ಬರು ಸೇರ್ತಿದ್ವಿ. ಈ ವಿಷಯ ನನ್ನ ಗಂಡಂಗೆ ತಿಳಿದ ಮೇಲೆ ಆಗಬಾರ್ದೆ ಆಗೋಯ್ತು. ಏನಾಯಿತು ಮುಂದೆ ನೋಡಿ ನಿಮಗೆ ಗೊತ್ತಾಗತ್ತೆ. ನನ್ನ ಹೆಸರು ಕಾವ್ಯ. ಅಪ್ಪ ಅಮ್ಮನ ಮುದ್ದಿನ ಮಗಳು ನಾನು ಅಂದರೆ ಅವ್ರಿಗೆ ತುಂಬಾ ಇಷ್ಟ. ಆದರೆ ಒಂದು ವಯಸ್ಸಾದಮೇಲೆ ಅಪ್ಪ ನನ್ನನ್ನು ತುಂಬ ಜಾಗ್ರತೆಯಿಂದ ನೋಡ್ಕೊಳ್ತಿದ್ರು. ಅದು ಯಾಕೆ ಅಂತ ನಂಗೆ ತಿಳಿತಾನೇ ಇರಲಿಲ್ಲ. ದಿನಗಳು ಕಳೀತಾ ಕಾರಣ ತಿಳಿಯೋದಕ್ಕೆ ಪ್ರಾರಂಭ ಆಯಿತು. ಅಪ್ಪ ಮಾಡಿದ ಪಾಪದ ಫಲ ಅದು. ಅಪ್ಪ ತುಂಬಾ ಒಳ್ಳೆಯವರು, ಆದರೂ ಅವ್ರು ತುಂಬಾ ಬೇಸರದಲ್ಲಿ ಇರ್ತಿದ್ರು. ವಿಷಯ ಏನು ಅಂತ ಹೇಳ್ತಾನೇ ಇರಲಿಲ್ಲ. ಅಮ್ಮನ ಕೇಳಿದರೆ ಆಫೀಸ್ ಟೆನ್ಷನ್ ಇರುತ್ತೆ ನಿನ್ನ ಅಪ್ಪಂಗೆ ಅಂತ ಹೇಳಿಬಿಡ್ತಿದ್ರು. ಅವರನ್ನು ನೋಡಿದ್ರೆ ತುಂಬಾ ದುಃಖ ಆಗ್ತಿತ್ತು. ಅಪ್ಪ ಈ ರೀತಿ ಇರೋದನ್ನು ನೋಡೋದಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಆದರೆ ಅಪ್ಪನ ಟೆನ್ಷನ್ನ ಅಸಲಿ ಕಾರಣ ನನಗೆ ಬಹಳ ಬೇಗನೆ ತಿಳಿಯಿತು. ಯಾಕಂದರೆ ನಾನು ಅಪ್ಪನ ಮಗಳು ಅಲ್ವಾ. ಅಪ್ಪನ ಗುಟ್ಟು ನನಗಲ್ಲದೆ ಇನ್ಯಾರಿಗೆ ತಿಳಿಯೋಕ್ಕೆ ಸಾಧ್ಯ? ವಯಸ್ಸಲ್ಲಿದ್ದಾಗ ಯಾವುದೋ ಒಂದು ಹುಡುಗಿನ ಪ್ರೀತಿ ಮಾಡ್ತಿದ್ರಂತೆ. ಅವಳು ಮದುವೆ ಆಗದೆ ಇವ್ರಿಗಾಗಿ ಕಾದು ಮದುವೆ ಆಗಿ ಹೋಗಿದ್ದಾಳೆ. ಅವಳನ್ನು ಮೊನ್ನೆ ಮಾರ್ಕೆಟ್ಗೆ ಹೋದಾಗ ನೋಡಿ ಅಪ್ಪ ಗುರ್ತಿಡ್ದಿದ್ದಾರೆ. ಅವ್ರಿಗೆ ತಾವು ಮಾಡಿದ ತಪ್ಪಿನ ಅರಿವಾಗಿ ಅವತ್ತಿನಿಂದ ತುಂಬ ದುಃಖದಲ್ಲಿ ಇದ್ದಾರೆ. ಇದನ್ನು ನಾನು ಅಪ್ಪನ್ನ ಫಾಲೋ ಮಾಡೋದ್ರ ಮೂಲಕ ತಿಳ್ಕೊಂಡೆ. ಅಪ್ಪ ಎಲ್ಲಿ ಹೋದರೂ ಅಪ್ಪಂಗೆ ತಿಳಿಯದಂತೆ ಅಪ್ಪನ ಹಿಂದೆನೇ ಹೋಗ್ತಿದ್ದೆ. ಇವತ್ತು ಕೂಡ ಅಷ್ಟೆ, ಪಾರ್ಕಲ್ಲಿ ಆ ಹೆಂಗಸಿನ ಕೈ ಹಿಡ್ಕೊಂಡು ಅಳ್ತಾ ಇದ್ದಾರೆ. ಅವಳು ನೋಡೋದಕ್ಕೆ ಸಿಕ್ಕಾಪಟ್ಟೆ ಸಖತ್ತಾಗಿದ್ಲು. ಮುಖ ಎಲ್ಲ ಮಾಸ್ ಹೋಗ್ಬಿಟ್ಟಿದೆ, ಕೂದಲು ಆಲ್ರೆಡಿ ಬೆಳ್ಳಗಾಗ್ಬಿಟ್ಟಿದೆ. ವಯಸ್ಸಿಗಿಂತ ಹೆಚ್ಚಾಗಿ ಅವಳು ಮುದುಕಿಯಾಗಿ ಕಾಣಿಸ್ತಿದ್ದಾಳೆ. ಅವಳನ್ನು ನೋಡಿದ್ರೆ ಪಾಪ ಅಂತ ಅನಿಸುತ್ತೆ. ನಾನು ತುಂಬ ಬೇಸರ ಮಾಡಿಕೊಂಡೆ. ಇನ್ನು ಅಪ್ಪಂಗೆ ಎಷ್ಟು ಬೇಸರ ಆಗಿರಬಹುದು ನೀವೇ ಯೋಚನೆ ಮಾಡಿ. ನನಗಂತೂ ಹಾಗೆ ಅನ್ನಿಸ್ತಾ ಇತ್ತು. ನನಗೆ ಎಷ್ಟು ಬೇಜಾರಾಗಿದೆ, ಇನ್ನು ಪಾಪ ಪ್ರೀತಿ ಮಾಡಿದ ಅಪ್ಪ ಇನ್ನೆಷ್ಟು ಬೇಜಾರು ಮಾಡ್ಕೊಂಡಿರ್ಬೋದು ಅಂತ. ಅಮ್ಮಂಗೆ ಹೇಳಬಾರ್ದು ಅಂತ ಮುಚ್ಚಿಟ್ಟೆ. ಅಪ್ಪ ನನ್ನ ಬಳಿ ಹೇಳ್ಕೊಂಡು ಅತ್ರು. ಅವ್ರಿಗೆ ನನ್ನನ್ನು ಬಿಟ್ಟು ಬೇರೆ ಯಾರ ಬಳಿ ಕೂಡ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ದಿನಗಳು ಕಳೀತಾ ಹೋಯಿತು. ನಾನಿದನ್ನು ಮರ್ತೇ ಬಿಟ್ಟೆ. ಆದರೆ ಅಪ್ಪ ಅವ್ರ ಜೊತೆ ಸಂಬಂಧನ ಜಾಸ್ತಿ ಮಾಡ್ಕೊಂಡ್ಬಿಟ್ಟಿದ್ರು. ಈಗ ಮನೆಗೆ ಬರೋದು ಕೂಡ ಕಡಿಮೆ ಮಾಡಿಬಿಟ್ಟಿದ್ರು. ಯಾವಾಗಲೂ ಅವಳ ಜೊತೆನಲ್ಲೇ ಇರ್ತಿದ್ರು. ಅಮ್ಮ ಮತ್ತು ನನಗೆ ಗಾಬರಿ ಆಯಿತು. ಪುನಃ ನಾನು ನನ್ನ ಕೆಲಸನ ಪ್ರಾರಂಭ ಮಾಡಿದೆ. ಆಗ ತಿಳಿತು ಅಪ್ಪ ಅವಳು ಮನೆಯಲ್ಲಿನೇ ಇರ್ತಾರೆ ಅಂತ. ತುಂಬ ಕೋಪ ಬಂತು ಅಪ್ಪನ ನೋಡಿ. ನನಗೆ ಮತ್ತೆ ಅಮ್ಮಂಗೆ ಯಾಕೆ ಮೋಸ ಮಾಡ್ತಿದ್ಯಾ ಅಂತ ಜೋರಾಗಿ ಅಪ್ಪನ ಜೊತೆ ಕಿರಿಸ್ತು. ಅಪ್ಪನ ಪ್ರಿಯತಮೆ ಮನೆಯಲ್ಲಿ ಆದರೆ ಒಬ್ಬ ನರ್ಸ್ ಒಂದು ರೂಮಿಂದ ಹೊರಗಡೆ ಬಂದು ದೊಡ್ಡ ಕಣ್ಣನ್ನು ಬಿಟ್ಕೊಂಡು ನನ್ನನ್ನು ಮಾತಾಡ್ಸಿದ್ಲು. ತೊಂದರೆ ಆಗತ್ತೆ ಪೇಷಂಟ್ಗೆ, ಜೋರಾಗಿ ಮಾತಾಡಬೇಡ, ಓದಿರೋ ಹುಡುಗಿ ಥರ ಕಾಣಿಸ್ತೀಯಾ ಅಂತ ಹೇಳಿ ಸೀದಾ ಒಳಗಡೆ ಹೋಗೇ ಬಿಟ್ಲು. ನನಗಂತೂ ಈಗ ಸಿಕ್ಕಾಪಟ್ಟೆ ಭಯ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಭಯದಿಂದ ಆ ರೂಮನ ಕಡೆನೇ ಹೋದೆ. ಅಲ್ಲಿ ಹೋದಾಗ ತಿಳಿತು ಅಪ್ಪನ ಪ್ರಿಯತಮೆ ಹಾಸಿಗೆ ಹಿಡಿದ್ಬಿಟ್ಟಿದ್ದಾಳೆ ಅಂತ. ಅವಳ ಆರೋಗ್ಯ ಸಂಪೂರ್ಣವಾಗಿ ಹದಗೆದ್ಬಿಟ್ಟಿದೆ. ಅದಕ್ಕೆ ಅಪ್ಪ ಲೋನ್ ಮಾಡಿಸ್ಕೊಂಡಿದ್ದಾರೆ ಅವಳ ಆರೈಕೆಗೋಸ್ಕರ. ಅವಳ ಜೊತೆ ಇರಬೇಕು ಅಂತ ಮನೆಗೂ ಬರ್ತಿಲ್ಲ. ಅಪ್ಪನ ಪ್ರಕಾರ ಅಪ್ಪ ಮಾಡ್ತಾ ಇರೋದು ಸರಿ, ಆಕೆಗೂ ಯಾರೂ ಇಲ್ವಂತೆ, ಮದುವೆ ಆಗು ಅಂತ ಅವ್ರ ಮನೆಯಲ್ಲಿ ಗಲಾಟೆ ಮಾಡ್ತಿದ್ದಾರಂತೆ. ಆ ಅಮ್ಮಂಗೆ ವಯಸ್ಸಿದ್ದಾಗ ಎಲ್ಲಿ ಮದುವೆ ಮಾಡಿಬಿಡ್ತಾರೋ
ಅಂತ ಅಪ್ಪ ಅಮ್ಮ ಅಣ್ಣಂದ್ರು ಎಲ್ಲರನ್ನೂ ಬಿಟ್ಟು ಒಂಟಿಯಾಗಿ ಬದುಕ್ತಿದ್ದಾಳೆ ಅಪ್ಪನ ನೆನಪಲ್ಲಿ. ಇದು ಯಾವ ವಿಚಿತ್ರವಾದ ವರ್ತನೆ, ಇಷ್ಟೊಂದು ಯಾರನ್ನಾದರೂ ಪ್ರೀತಿ ಮಾಡ್ತಾರಾ ಅಂತ ನಂಗನ್ನಿಸ್ತು. ನಾನು ಏನೋ ಮಾತಾಡೋಕ್ಕಾಗಲಿಲ್ಲ, ಹಾಗೆ ಸುಮ್ಮನೆ ಹೊರಟೋದೆ. ಅಪ್ಪನ ಮುಖ ಕಪ್ಪಾಗ್ಬಿಟ್ಟಿತ್ತು. ಅಪ್ಪನ ಸಮಾಧಾನ ಮಾಡಿದ್ರೆ ಅಮ್ಮಂಗೆ ಮೋಸ ಮಾಡ್ದಂತ ಆಗುತ್ತೆ ಅಂತ ಅನಿಸಿ ಹೊರಟೇ ಹೋದೆ. ಆದರೆ ಬದುಕು ಹೀಗೆ ಇರತ್ತಾ? ತುಂಬ ಕ್ರೂರ ಕಣ್ರಿ ಅದು. ಅಮ್ಮನ ಮುಖ ನೋಡಿದ್ರೆ ಬೇಸರ ಆಗ್ತಿತ್ತು. ಕೇವಲ ಶಾಸ್ತ್ರಕ್ಕೆ ಅಮ್ಮನ ಜೊತೆ ಸಂಸಾರ ಮಾಡ್ತಿದ್ದಾರೆ ಅಪ್ಪ, ಅಷ್ಟೇ. ಅಮ್ಮ ತುಂಬಾ ಮುಗ್ದೆ. ಅಪ್ಪ ಈಗಲೂ ಕೂಡ ತನ್ನ ಪ್ರೇಯಸಿನೇ ಪ್ರೀತಿ ಮಾಡ್ತಿರೋದು ನೆನೆಸ್ಕೊಂಡು ಹೊಟ್ಟೆನಲ್ಲಿ ಸಂಕಟ ಆಗ್ತಿತ್ತು. ಆದರೆ ಅಪ್ಪನ ಪ್ರೇಯಸಿ ಕೂಡ ಹಾಸಿಗೆ ಹಿಡಿದ್ಬಿಟ್ಟಿದ್ದಾಳಲ್ಲ, ಅದನ್ನು ನೆನೆಸ್ಕೊಂಡು ಇನ್ನೂ ಬೇಜಾರಾಯಿತು. ಯಾರೋ ಬಡವಳು ಹೇಗೋ ಬದುಕೊಂಡ್ರೆ ಬದುಕೊಳ್ಳಿ ಬಿಡು, ನಾನದಕ್ಕೆ ತಲೆ ಆಗಬಾರ್ದು ಅಂತ ಅಂದ್ಕೊಂಡೆ. ಒಳ್ಳೆ ಅಂಕ ಬಂತು ಪರೀಕ್ಷೆಯಲ್ಲಿ. ಮುಂದೆ ಓದಬೇಕು ಅಂತ ಕಾಲೇಜಿಂದ ಅಪ್ಲಿಕೇಶನ್ ಫಾರ್ಮ್ನು ತಂದೆ. ಆಗ ಅಪ್ಪ ಹೇಳಿದ್ರು, ಕಾಲೇಜ್ ಯಾಕೆ, ಆರಾಮಾಗಿ ಮನೆಯಲ್ಲಿನೇ ಇದ್ಬಿಡು. ನಾನಂತೂ ನಮ್ಮಪ್ಪನ ವಿಚಿತ್ರವಾಗಿ ನೋಡಿದೆ. ಅಮ್ಮ ಹೇಳಿದ್ರು, ನಿಂಗೆ ಮದುವೆ ಮಾಡ್ತಾರಂತೆ ಕಣೆ, ನೀನು ಸಿದ್ಧವಾಗಿರಬೇಕು, ಮದುವೆನಲ್ಲಿ ತುಂಬ ಸುಂದರವಾಗಿ ಕಾಣಿಸ್ಬೇಕು. ನಾನು ಅಮ್ಮನ ರೂಮಿಗೆ ಕರ್ಕೊಂಡು ಹೋಗಿ ವಿಚಾರಿಸಿದಾಗ ಅಪ್ಪ ತುಂಬ ಶ್ರೀಮಂತರ ಸಂಬಂಧ ಬಂದಿದೆಯಂತೆ, ನಿಂಗೆ ಮದುವೆ ಮಾಡ್ತಾರಂತೆ ಕಣೆ, ಮದುವೆ ಆಗ್ಬಿಡು, ಲೈಫಲ್ಲಿ ಸೆಟಲ್ ಆಗಿಬಿಡ್ತೀಯ ಅಂತ ಹೇಳಿಬಿಟ್ರು. ನಾನಂತೂ ಈಗಲೇ ಮದುವೆ ಆಗೋದಿಲ್ಲ, ನಾನು ಚೆನ್ನಾಗಿ ಓದಿ ಕೆಲಸಕ್ಕೆ ಸೇರಿಕೊಂಡು ನಿನ್ನನ್ನು ಸಾಕ್ಬೇಕು ಕಣಮ್ಮ ಅಂತ ನಮ್ಮಮ್ಮನ್ನ ಗಟ್ಟಿಯಾಗಿ ತಪ್ಕೊಂಡು ಜೋರಾಗಿ ಅಳೋದಕ್ಕೆ ಶುರು ಮಾಡಿದೆ. ಆಗ ಅಪ್ಪ ಹೇಳಿದ್ರು, ಆ ಹುಡುಗ ಲಕ್ಷಾಂತರ ಜನರಿಗೆ ಕೆಲಸ ಕೊಟ್ಟಿದ್ದಾನೆ, ಅವನನ್ನು ಮದುವೆ ಆದರೆ ನೀನು ನಮ್ಮನ್ನು ಈಸಿಯಾಗಿ ಸಾಕ್ಬೋದು. ಮದುವೆ ₹1 ಕೂಡ ಖರ್ಚಾಗ್ದೇನೆ ಅವರೇ ಮಾಡ್ಕೊಳ್ತಾರಂತೆ. ನಮಗಿರೋದಕ್ಕೆ ಫ್ಲಾಟ್ ಕೊಡ್ತಾನಂತೆ, ತಿಂಗಳಿಗೆ ಬೇಕಾದಷ್ಟು ದುಡ್ಡು ಕೊಡ್ತಾನಂತೆ. ಅಪ್ಪನ ಮಾತು ಕೇಳಿ ನನಗೆ ನಿಜಕ್ಕೂ ಖುಷಿ ಆಗಲಿಲ್ಲ. ಬದಲಿಗೆ ನನ್ನನ್ನು ಅಪ್ಪ ಮಾರ್ಬಿಡ್ತಿದ್ದಾನೆ ಅನ್ನೋ ಥರ ಅನ್ನಿಸ್ತಾ ಇತ್ತು. ಅಪ್ಪ ಒಂದು ಬಾರಿ ನಿರ್ಧಾರ ಮಾಡಿದ್ಮೇಲೆ ಮುಗ್ದೋಯ್ತು, ಅವ್ರು ನನ್ನ ಮಾತು ಕೇಳೋದಿಲ್ಲ ಅಂತ ನಾನು ಸುಮ್ಮನಾದೆ. ಮದುವೆಗೂ ಒಪ್ಕೊಂಡೆ, ಎಂಗೇಜ್ಮೆಂಟ್ ಕೂಡ ಮಾಡಿಕೊಂಡೆ. ಡೈರೆಕ್ಟಾಗಿ ಮದುವೆ ಮಾಡ್ತಿದ್ದಾರೆ. ಹುಡುಗನ ಮುಖನೂ ಕೂಡ ನಾನು ನೋಡಿಲ್ಲ. ಮದುವೆ ದಿನ ಹುಡುಗನ್ನ ನೋಡಿ ನಾನು ಬೆಚ್ಚಿ ಬಿದ್ದಿದ್ದೆ. ತಾಳಿ ಕಟ್ಟಬೇಕಾದಾಗ ಅಂತರ್ಪಟನ ಸರಿಸಿದಾಗ ಅವನನ್ನು ನೋಡಿದೆ. ಅವನನ್ನು ನೋಡಿ ನಂಗೆ ನಿಜಕ್ಕೂ ಖುಷಿ ಆಗಲಿಲ್ಲ. ಅವನು ನನ್ನ ಹೋದ ಜನ್ಮದ ಕರ್ಮ ಏನೋ ಅನ್ಸೋದಕ್ಕೆ ಶುರುವಾಯಿತು. ಹೆಚ್ಚು ಕಮ್ಮಿ ನಮ್ಮ ಅಪ್ಪನ ವಯಸ್ಸೇ ಅವನಿಗೆ. ಅವನ ಜೊತೆ ನನ್ನ ಮದುವೆ ಮಾಡ್ತಿದ್ದಾರಲ್ಲ, ನನಗಂತೂ ಏನು ಹೇಳಬೇಕು ಅಂತಲೇ ಗೊತ್ತಾಗಿಲ್ಲ. ಆದರೆ ಅಪ್ಪ ನನ್ನ ಕೈನ ಗಟ್ಟಿಯಾಗಿ ಹಿಡ್ಕೊಂಡ್ರು. ನಿನ್ನ ಮದುವೆ ಆಗಿಲ್ಲ ಅಂತಂದರೆ ನಾನು ಇದೇ ಕ್ಷಣನೇ ಪ್ರಾಣ ಬಿಟ್ಬಿಡ್ತೀನಿ ಅಂತಂದರು. ಆಗ ನಾನು ಹೇಳಿದೆ, ನೀನು ಪ್ರಾಣ ಬಿಟ್ಟರು ಸರಿನೇ, ನಾನು ಈ ಮದುವೆ ಆಗೋದಿಲ್ಲ. ನೀನು ನನ್ನ ಅಪ್ಪನೇ ಅಲ್ಲ, ಇಷ್ಟು ವಯಸ್ಸಾದ ಹುಡುಗನ ಜೊತೆ ನನ್ನ ಮದುವೆ ಮಾಡಿ ನನ್ನ ಜೀವನನ ಹಾಳು ಮಾಡ್ತಿದ್ಯಾ ಅಂತ ಎಲ್ಲರ ಮುಂದೆ ಹೇಳಿದೆ. ಆದರೆ ಅಮ್ಮ ನನ್ನ ಕಾಲನ್ನು ಹಿಡ್ಕೊಂಡ್ಬಿಟ್ಲು. ಮದುವೆ ಆಗ್ಬಿಡು ಮಗಳೇ ಅಂತ ಬೇಡ್ಕೊಂಡ್ಳು. ವಿಧಿ ಇಲ್ಲದೆ ಕುತ್ತಿಗೆ ಒಡ್ದೆ. ಮದುವೆ ಆದರೆ ಪರವಾಗಿಲ್ಲ, ಆದರೆ ಯಾವುದೇ ಕಾರಣಕ್ಕೂ ನನ್ನನ್ನು ನಾನು ಅರ್ಪಿಸ್ಕೊಳ್ಳೋದಿಲ್ಲ. ಸ್ವಲ್ಪ ದಿನ ಆದಮೇಲೆ ಡೈವರ್ಸ್ ತೊಗೊಂಡ್ಬಿಡ್ತೀನಿ, ತಾಳಿ ಕಟ್ಟಲಿ, ನಂತರ ಬಿಸಾಕಿದ್ರೆ ಆಯಿತು ಅಂತ ನಂಗೆ ನಾನೇ ಸಮಾಧಾನ ಮಾಡಿಕೊಂಡೆ. ತಲೆ ತಿರುಗ್ತಾ ಇತ್ತು, ಏನಾಗ್ತಿದೆ ಅಂತಲೇ ಗೊತ್ತಾಗಲಿಲ್ಲ. ಮದುವೆ ಆಗೇ ಹೋಯಿತು. ಅಪ್ಪ ಅಮ್ಮನ ಮುಖ ನೋಡಿದೆ. ನನ್ನ ಗಂಡನ ಮನೆಗೆ ಹೋದೆ. ಅವನ ಮುಖ ನೋಡೋದಕ್ಕೂ ಭಯ ಆಗ್ತಿತ್ತು. ಮೊದಲ ರಾತ್ರಿ ದಿನ ಅವನು ಹೇಳ್ದ, ನಾನು ನನ್ನ ಮೊದಲ ಹೆಂಡತಿನ ತುಂಬಾ ಪ್ರೀತಿ ಮಾಡ್ತೀನಿ, ಅವಳು ಪ್ರಪಂಚದಲ್ಲಿಲ್ಲ ಅಷ್ಟೆ. ಅದಕ್ಕಾಗಿ ಎಲ್ಲರೂ ನನ್ನ ಆಸ್ತಿ ಅವ್ರಿಗೇ ಬೇಕು ಅಂತ ವಿಧವಾಗಿ ಕಾಟ ಕೊಡೋದಕ್ಕೆ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ. ಮದುವೆ ಆಗಬೇಕು ಅಂತ ಅಂದ್ಕೊಳ್ಬೇಕಾದಾಗ ನಿಮ್ಮಪ್ಪ ಬಂದು ನನ್ನ ಮಗಳನ್ನ ನಿನಗೆ ಕೊಡ್ತೀನಿ ಅಂತ ಹೇಳಿದ್ರು. ನಮ್ಮ ವಾಚ್ಮೆನ್ ನಿಮ್ಮಪ್ಪನ ಫ್ರೆಂಡು, ನಿಮ್ಮಮ್ಮಂಗೆ ಹುಷಾರಿಲ್ವಂತೆ,
ಅಂತ ನಿಮ್ಮಪ್ಪನೇ ಹೇಳಿದ್ದು. ಏನೋ ಆಸ್ಪತ್ರೆ ಖರ್ಚು ಲಕ್ಷಗಟ್ಟಲೆ ಆಗ್ತಿದೆಯಂತೆ. ಹಂಗಂತ ಹೇಳಿದಾಗ ನಾನು ಅದನ್ನೆಲ್ಲ ಕಟ್ಕೊಡ್ತೀನಿ, ಮದುವೆ ಮಾಡಿಕೊಡಿ ಅಂತ ಕೇಳಿದೆ. ಆಗ ನನಗೆ ಅರ್ಥ ಆಗೋಯ್ತು, ಅಪ್ಪ ತನ್ನ ಪ್ರೇಯಸಿ ಮೆಡಿಸನ್ಗೆ ಎಲ್ಲ ದುಡ್ಡನ್ನು ಖರ್ಚು ಮಾಡಿಬಿಟ್ಟಿದ್ದಾರೆ ಅಂತ. ನನ್ನ ಗಂಡ ತುಂಬ ನಿಷ್ಠಾವಂತ, ನನಗೊಂದು ಬೆರಳೂ ಕೂಡ ಮುಟ್ಲಿಲ್ಲ. ಅಷ್ಟೇ ಅಲ್ಲ, ಅವನು ATM ಕಾರ್ಡ್ ಕೊಟ್ಟು ಎಷ್ಟು ಬೇಕಾದರೂ ದುಡ್ಡನ್ನು ಡ್ರಾ ಮಾಡ್ಕೊ, ನಿಂಗೆ ಹೇಗೆ ಇಷ್ಟ ಆಗುತ್ತೋ ಹಾಗೆ ಬದುಕು ಅಂತ ಹೇಳಿ ಬೇರೆ ರೂಮ್ಗೆ ಹೋಗಿ ಮಲಗಿಬಿಟ್ಟ. ದಿನಾ ರಾತ್ರಿ ಇದೇ ರೀತಿ ಆಗ್ತಿತ್ತು. ಗಂಡನ ಪ್ರೀತಿ ಇಲ್ಲ ಅನ್ನೋದೊಂದು ಬಿಟ್ಟರೆ ಆ ಮನೆಯಲ್ಲಿ ಯಾವುದೇ ಸಮಸ್ಯೆ ಇರಲಿಲ್ಲ. ರೇಷನ್ ಇಲ್ಲ, ಹೊಸ ಬಟ್ಟೆ ಇಲ್ಲ, ಮನೆ ಕೆಲಸ ಮಾಡಬೇಕು, ಈ ರೀತಿ ಯಾವುದೇ ಸಮಸ್ಯೆಯೂ ಇರಲಿಲ್ಲ. ನನ್ನ ಗೆಳತಿಯರನ್ನು ಕರೆಸಿ ಅಲ್ಲೇ ಪಾರ್ಟಿ ಮಾಡ್ತಿದ್ದೆ. ಹೊಸ ಹೊಸ ಕಾರ್ಗಳನ್ನು ತಗೊಂಡು ಹೊರಗೋಗಿ ಪಾರ್ಟಿ ಮಾಡ್ತಿದ್ದೆ. ಬದುಕು ಎಷ್ಟೇ ಆಗಿದ್ರೆ ಸುಂದರವಾಗಿರ್ತಿತ್ತೋ ಏನೋ. ಆದರೆ ಮಧ್ಯೆ ನನ್ನ ಗಂಡನ ಹೊಸ ಸೆಕ್ರೆಟ್ರಿ ಅಪಾಯಿಂಟ್ ಆದ. ಆವಾಗಿಂದ ಹೊಸ ಸಮಸ್ಯೆನೇ ಶುರುವಾಯಿತು. ಸಮಸ್ಯೆ ಅಂದರೆ ನನ್ನನ್ನು ನಾನು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ. ಎಷ್ಟು ಸುಂದರವಾಗಿದ್ದಾನೆ ಸೆಕ್ರೆಟ್ರಿ ಅಂದರೆ, ಅವನಷ್ಟು ಸುಂದರವಾಗಿ ಇನ್ಯಾರೂ ಇಲ್ವೇನೋ ಅಂತ ಅನ್ನಿಸ್ತಿತ್ತು. ಅಷ್ಟು ಸುಂದರ, ಅಷ್ಟು ಸೌಮ್ಯ ಸ್ವಭಾವ, ಅಷ್ಟೊಂದು ನಯ ವಿನಯ. ನನ್ನ ಗಂಡ ಇವನನ್ನು ಎಲ್ಲಿ ಹುಡುಕೊಂಡು ಕರ್ಕೊಂಡು ಬಂದ ಅಂತ ಅನ್ಸೋದಕ್ಕೆ ಶುರುವಾಯಿತು. ಇದೇ ಫಸ್ಟ್ ಟೈಮ್ ಒಂದು ಹುಡುಗನಿಗೆ ನಾನು ಸೋತಿದ್ದು. ನಂಗೆ ಮದುವೆ ಆಗಿದೆ, ನಾನು ಈ ರೀತಿ ಸೋಲ್ಬಾರ್ದು ಅಂತ ಮೊದಲು ಅಂದ್ಕೊಳ್ತಾ ಇದ್ದೆ. ಆಮೇಲೆ ಅನ್ನಿಸ್ತು, ಊಟ ತಿಂಡಿ ಇದನ್ನು ಯಾರು ಬೇಕಾದರೂ ಕೊಡ್ತಾರೆ, ಆದರೆ ದೈಹಿಕ ಸುಖ ಅದನ್ನು ಗಂಡನೇ ಕೊಡಬೇಕು. ನಾನು ತುಂಬ ಡೀಸೆಂಟ್ ಮೇಂಟೈನ್ ಮಾಡ್ತಿದ್ದೆ. ಆದರೆ ನನ್ನ ಗಂಡ ಪ್ರತಿ ವಿಷಯ ಅವ್ನು ನನಗೆ ಹೇಳಬೇಕಾದಾಗ ಫೋನ್ ಮಾಡ್ತಿದ್ದ. ಅಕಸ್ಮಾತ್ ನಾನು ಸಿಕ್ಕಿಲ್ಲ ಅಂತಂದರೆ, ಎಮರ್ಜೆನ್ಸಿ ಅಂದರೆ ಅವ್ನ ಸೆಕ್ರೆಟ್ರಿನ ನನ್ನ ಬಳಿ ಕಳಿಸ್ತಿದ್ದ. ಒಂದಿನ ಏನಾಯಿತು ಗೊತ್ತಾ, ಸ್ನಾನ ಮಾಡಿ ತಾನೇ ಹೊರಗಡೆ ಬಂದಿದ್ದೆ. ಬಾತ್ರೂಮ್ ಬಟ್ಟೆನಲ್ಲಿನೇ ಇದ್ದೆ. ಅಷ್ಟರಲ್ಲಿ ನನ್ನ ಗಂಡನ ಸೆಕ್ರೆಟ್ರಿ ಬಂದುಬಿಟ್ಟ. ಮೇಡಮ್, ಸರ್ ಒಂದು ಇಂಪಾರ್ಟೆಂಟ್ ಲೆಟರ್ ಕೊಟ್ಟಿದ್ದಾರೆ ನಿಮಗೆ ಅಂತ ಹೇಳ್ದ. ನಾನವನ್ನ ಒಳಗಡೆ ಬರೋದಕ್ಕೆ ಹೇಳಿದೆ. ಅವನು ಒಳಗಡೆ ಬಂದ. ಅವನು ತಾನೇ ಸ್ನಾನ ಮಾಡಿದ್ರಿಂದ ನನ್ನ ದೇಹದ ರಕ್ತ ಪರಿಚಲನೆ ತುಂಬ ಚೆನ್ನಾಗಾಗ್ತಿತ್ತು. ನನಗೆ ದೈಹಿಕವಾಗಿ ಅವನು ಬೇಕೇ ಬೇಕು ಅಂತ ಅನ್ಸೋದಕ್ಕೆ ಶುರುವಾಯಿತು. ತಲೆ ಸುತ್ತ ಬಂದು ಕೆಳಗಡೆ ಬಿದ್ದಂತೆ ನಾಟಕ ಮಾಡಿಬಿಟ್ಟೆ. ಆದರೆ ಅವನು ನನ್ನನ್ನು ಹಿಡ್ಕೊಂಡು ಕೆಳಗಡೆ ಬೀಳದಂತೆ ನೋಡಿಕೊಂಡ. ಅವನ ಮೇಲೆ ಬಿದ್ದುಬಿಟ್ಟೆ. ಮೊದಲು ಅವನು ಕೆಳಗಡೆ ಬಿದ್ದ, ನಂತರ ಅವನ ಮೇಲೆ ನಾನು ಬಿದ್ದೆ. ನನ್ನ ಬಾತ್ರೂಮ್ ಬಟ್ಟೆ ತುಂಬಾ ಲೂಸ್ ಆಗಿತ್ತು ಕಣ್ರಿ. ದಾರ ಕಟ್ಬಿಟ್ಟಿದ್ದೆ, ಅದೋ ಕಿತ್ತೇ ಹೋಯಿತು. ಈಗ ನನ್ನ ದೇಹ ಸಂಪೂರ್ಣವಾಗಿ ಅವನಿಗೆ ಕಾಣಿಸ್ತಾ ಇದೆ. ನನ್ನ ಉಸಿರಾಟ ಹೆಚ್ಚಾಗ್ತಾ ಇತ್ತು. ಸ್ವಲ್ಪ ಹೊತ್ತು ಏನಾಗ್ತಿದೆ ಅಂತ ತಿಳಿತಾನೇ ಇರಲಿಲ್ಲ. ಅವನು ನನ್ನನ್ನು ಹಾಸಿಗೆ ಮೇಲೆ ಮಲಗಿಸ್ದ. ನಾನು ಕಣ್ಣು ಮುಚ್ಚಿದೆ. ನನ್ನ ಮುಖದ ಮೇಲೆ ತಣ್ಣೀರು ಹಾಕ್ದ. ನಾನು ಏನೂ ತಿಳಿಯುತ್ತವಳಂತೆ ಕಣ್ಣು ತೆರೆದೆ. ಆಗ ನನ್ನ ಕೈ ಹಿಡ್ಕೊಂಡು ಹೇಳ್ದ, ಸಾರಿ, ನೀವು ಪ್ರಜ್ಞೆ ತಪ್ಪಿಟ್ಟಿದ್ರಿ ಅಂತ ಹೇಳಿ ಅವನು ಎದ್ದೋಗೋದಕ್ಕೆ ಪ್ರಯತ್ನ ಪಟ್ಟ. ಆಗ ನಾನು ಅವನ ಕೈನ ಹಿಡ್ಕೊಂಡೆ. ಅಳೋದಕ್ಕೆ ಶುರು ಮಾಡಿದೆ. ಮೇಡಮ್, ನೀವು ನನ್ನ ಬಾಸ್ ಹೆಂಡತಿ, ಈ ರೀತಿ ಮಾಡಿದ್ರೆ ನನ್ನ ಕೆಲಸನೇ ಹೋಗ್ಬಿಡತ್ತೆ, ಇದು ನನ್ನ ಹೊಟ್ಟೆ ಪಾಡು ಅಂತ ಪಾಪಚ್ಚಿ ಥರ ಬೇಡ್ಕೊಂಡ. ನನಗೆ ಸಿಕ್ಕಾಪಟ್ಟೆ ನೋವಾಯಿತು. ಜಸ್ಟ್ ಸುಖಕ್ಕಾಗಿ ಅವನ ಮೇಲೆ ಬಿದ್ದು ಹೋಗಬೇಕಾ ನಾನು? ನನ್ನನ್ನು ಮಾಡು ಅಂತ ನಾನು ಕೇಳ್ಕೊಳ್ಬೇಕಾ ಅಂತ ಅಂದ್ಕೊಂಡು ನಾನು ಸುಮ್ಮನೆ ಆಗಿಬಿಟ್ಟೆ. ಆದರೆ ಬದುಕಲ್ಲಿ ನಾನು ಅವನ ಕಡೆ ನೋಡ್ತಾನೇ ಇರಲಿಲ್ಲ. ಅವನು ತುಂಬ ಒಳ್ಳೆಯವನು, ಕೆಟ್ಟವನಲ್ಲ. ನನ್ನ ಗಂಡ ಸ್ವಲ್ಪ ನನ್ನ ಕಡೆ ಅಟ್ರಾಕ್ಟ್ ಆಗ್ತಿದ್ದಾನೆ ಅನ್ನೋ ಭಯ ಜಾಸ್ತಿ ಆಗ್ತಿತ್ತು. ಒಂದಿನ ಮತ್ತೆ ಅವನು ಲೆಟರ್ ಕೊಡೋದಕ್ಕೆ ಬಂದ. ನಾನು ಸರಿಯಾಗಿ ಪ್ರತಿಕ್ರಿಯೆನೇ ಮಾಡಲಿಲ್ಲ. ಆದರೆ ಅವನು ತುಂಬ ದಿನಗಳಿಂದ ಏನೋ ಮಾತಾಡೋದಕ್ಕೆ ಪ್ರಯತ್ನ ಪಡ್ತಿದ್ದ. ನಾನಂತೂ ಅವನಿಗೆ ಪ್ರತಿಕ್ರಿಯೆನೇ ಕೊಡಲಿಲ್ಲ. ವಾಶ್ರೂಮ್ಗೆ ಹೊರಟೋಗ್ಬಿಟ್ಟೆ. ಸಡನ್ನಾಗಿ ನನಗೆ ತಲೆ ತಿರುಗ್ದಂತಾಯಿತು. ಜೋರಾಗಿ ಕಿರ್ಚ್ಕೊಂಡು ಕೆಳಗಡೆ ಬಿದ್ದೋದೆ. ನಂತರ ಎಚ್ಚರ ಆದಾಗ ನಾನು ನನ್ನ ಗಂಡನ ಸೆಕ್ರೆಟ್ರಿ ತೋಡೆ ಮೇಲೆ ಕೂತ್ಕೊಂಡಿದ್ದೆ. ಅವನು ನನ್ನ ಮುಖದ ಮೇಲೆ ನೀರು ಹಾಕ್ತಾ ಗಾಬರಿಯಿಂದ ನನ್ನ ಹೆಸರನ್ನು ಕರೀತಿದ್ದ. ನಾನು ಅವನನ್ನೇ ನೋಡ್ತಿದ್ದೆ. ಆಗ ಅವನು ನನ್ನ ಹಣೆ ಮೇಲೆ ಮುತ್ತು ಕೊಟ್ಬಿಟ್ಟ.
ಆದರೆ ಈ ಸಂದರ್ಭದಲ್ಲಿ ನನ್ನ ಮೈ ಮೇಲೆ ಸರಿಯಾದ ಬಟ್ಟೆನೂ ಇರಲಿಲ್ಲ. ಇಬ್ರಿಗೂ ಅದರ ಅರಿವೂ ಇರಲಿಲ್ಲ ಬಿಡಿ. ನಂತರ ಅವನು ನನ್ನನ್ನು ರೂಮಿಗೆ ಎತ್ಕೊಂಡು ಬಂದ. ನಾನು ಅವನ ಎದೆ ಮೇಲೆ ಜೋರಾಗಿ ಹೊಡಿತಾ ಇದ್ದೆ. ಎಷ್ಟು ಧೈರ್ಯ ನಿನಗೆ ನನ್ನ ಪ್ರಪೋಸಲ್ನ ನಿರಾಕರಿಸ್ದೆ ಅಂತ ಕೇಳಿದೆ. ಅದಕ್ಕೆ ಅವನು ಏನೂ ಮಾತಾಡದೆ ನನ್ನನ್ನು ಹಾಸಿಗೆ ಮೇಲೆ ಮಲಗಿಸ್ದ. ಈಗ ಇಬ್ರಿಗೂ ಸಂಪೂರ್ಣವಾಗಿ ಅರಿವಾಗಿತ್ತು. ಅವನ ಬಟ್ಟೆ ಸಂಪೂರ್ಣವಾಗಿ ತೇವದಿಂದ ನೆಂದು ಹೋಗಿತ್ತು. ನಾನೊಂದು ಶಾರ್ಟ್ ನೆಟೆಡ್ ಬಟ್ಟೆನಲ್ಲಿ ಮಾತ್ರನೇ ಹಾಕ್ಕೊಂಡಿದ್ದೆ. ಇದರಿಂದ ನನ್ನ ದೇಹ ರಾಶಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಅವನ ಮೇಲಿಂದ ಕೆಳಗಿನವರೆಗೂ ನನ್ನನ್ನು ಆಸೆ ಕಂಗಳಿಂದ ನೋಡೋದಕ್ಕೆ ಪ್ರಾರಂಭಿಸ್ದ. ನನಗೆ ನಾಚಿಕೆ ಆಯಿತು. ನನ್ನ ಎದೆಗಳಿಂದ ಕೈಗಳಿಂದ ಮುಚ್ಕೊಂಡೆ. ಆಗವನು ನನ್ನ ಕೈಗಳನ್ನ ಕಿತ್ತು ಬಿಸಾಕಿ ಮತ್ತೆ ನೋಡ್ತಿದ್ದ. ನಿನ್ನ ಕೆಲಸ ಆಯಿತು, ಹೋಗು, ಇಲ್ಲ ಅಂತಂದರೆ ನನ್ನ ಗಂಡಂಗೆ ಫೋನ್ ಮಾಡ್ತೀನಿ ಅಂತ ಹೇಳಿದೆ. ಅವನು ಏನೂ ಮಾತಾಡಲಿಲ್ಲ. ಬದಲಿಗೆ ಅವನು ತೇವ ಆಗಿದ್ದ ಬಟ್ಟೆನ ತೆಗೆದ. ಸಡನ್ನಾಗಿ ನನ್ನ ಮೇಲೆ ಹಾರ್ದ. ನನ್ನ ತುಟಿಗಳಿಗೆ ಮುತ್ತಿಟ್ಟ. ನನ್ನ ಮನಸ್ಸಲ್ಲಿ ಭಯ, ರೋಮಾಂಚನ, ಖುಷಿ, ಆತಂಕ ಎಲ್ಲ ಒಟ್ಟೊಟ್ಟಿಗೆ ಆಗ್ತಿತ್ತು. ಯಾರಾದರೂ ಬಂದುಬಿಟ್ರೆ ಅನ್ನೋ ಗಾಬರಿ. ಆದರೆ ನನ್ನ ಗಂಡ ಹೊರಗಡೆ ಇರೋದ್ರಿಂದ ಸದ್ಯಕ್ಕೆ ಬರೋದು. ಕೆಲಸದವರು ಒಬ್ಬರ ವಿಷಯನ ಇನ್ನೊಬ್ರಿಗೆ ಹೇಳೋದಿಲ್ಲ. CCTV ಕ್ಯಾಮ್ರಾ ಕೂಡ ವರ್ಕ್ ಆಗ್ತಿರ್ಲಿಲ್ಲ. ನಾನು ಅವನ ಬೆನ್ನಿನ ಮೇಲೆ ಕೈ ಹಾಕಿ ಆಟ ಆಡಿಸ್ತಿದ್ದೆ. ನಂತರ ಅವನು ನನ್ನ ಕೈಗಳನ್ನ ಗಟ್ಟಿಯಾಗಿ ಹಿಡ್ಕೊಂಡು ನನ್ನ ಕತ್ತಿನ ಹತ್ರ ಮೊತ್ತಿಟ್ಟ. ನನಗಂದು ಸಿಕ್ಕಾಪಟ್ಟೆ ನಾಚಿಕೆ ಆಗೋಯ್ತು. ನಿಧಾನವಾಗಿ ಅವನು ನನ್ನ ಎದೆ ಮೇಲೆ ಮುತ್ತು ಕೊಡ್ತಿದ್ದ. ನಾನು ಅವನನ್ನು ದೂರ ತಳ್ಳೋದಕ್ಕೆ ಪ್ರಯತ್ನ ಪಟ್ಟೆ. ಆದರೆ ಅವನು ಮೌನವಾಗಿ ನನ್ನ ಕೆಲಸ ಮಾಡ್ತಿದ್ದ. ಕೊನೆಗೆ ಅವನ ಪ್ರೀತಿಗೆ ನಾನು ಸೋತು ಹೋದೆ. ಹಸಿದ ಎರಡು ಏಕಾಂಗಿ ಜೀವಗಳು ಒಂದಾಗಿದ್ವು. ಆ ಮಿಲನ ತುಂಬ ಅದ್ಭುತವಾಗಿತ್ತು. ಆವತ್ತಿನಿಂದ ಪ್ರತಿದಿನ ನಾವಿಬ್ಬರು ಒಂದಲ್ಲ ಒಂದು ನೆಪ ಮಾಡಿಕೊಂಡು ಸೇರ್ತಿದ್ದೀವಿ. ಸೇರೋದಕ್ಕೆ ಸಾಧ್ಯ ಆಗದೇ ಇದ್ದಾಗ ನಮ್ಮ ತುಟಿಗಳ ಹಸಿವನ್ನು ತೀರಿಸ್ಕೊಳ್ತಿದ್ದೀವಿ. ಒಮ್ಮೊಮ್ಮೆ ಅಂತೂ ನನ್ನ ಗೆಳತಿಯ ಮನೆಗೆ ಹೋಗಿ ಅಲ್ಲಿಯೇ ನಾವಿಬ್ಬರು ಸೇರ್ತಿದ್ವಿ. ನನ್ನ ಗಂಡ ವಿದೇಶಕ್ಕೆ ಹೋದಾಗ ಕೆಲಸದವ್ರಿಗೂ ರಜೆ ಕೊಟ್ಟು ದಿನ ಪೂರ್ತಿ ನಾವಿಬ್ಬರು ಗಂಡ ಹೆಂಡತಿ ರೀತಿ ಬದುಕ್ತಿದ್ವಿ. ಆದರೆ ಇತ್ತೀಚೆಗೆ ನನಗೆ ಭಯ ಶುರುವಾಗಿತ್ತು. ನನ್ನ ಗಂಡನಿಗೆ ಗೊತ್ತಾಗ್ಬಿಟ್ರೆ ಅನ್ನೋ ಭಯ. ನನ್ನ ಮೋಹ, ಕಾಮ ಎಲ್ಲ ಕಡಿಮೆ ಆಗಿ ಬದುಕಿನ ಬಗ್ಗೆ ಯೋಚನೆ ಶುರುವಾಯಿತು. ಆದರೆ ಪ್ರಜ್ವಲ್ ಹೇಳ್ತಿದ್ದ, ನೀನು ನನ್ನ ಪ್ರಾಣ, ಫಿಸಿಕಲ್ ರಿಲೇಷನ್ ಇಲ್ಲ ಅಂತಂದರೂ ಪರವಾಗಿಲ್ಲ, ನಿನ್ನನ್ನು ನೋಡದೇ ಇರೋದಕ್ಕೆ ಆಗೋದಿಲ್ಲ, ನಿನ್ನ ಜೊತೆ ಕಳೆದ ಕ್ಷಣದಲ್ಲೇ ಬದುಕ್ಬಿಡ್ತೀನಿ. ಒಂದಿನ ಬೆಳಗ್ಗೆ ನನ್ನ ಗಂಡ ಫೋನ್ ಮಾಡಿ, ಬೇಗ ದೇವಸ್ಥಾನದ ಬಳಿ ಬಾ, ನಿಮಗೆ ದೊಡ್ಡ ಸರ್ಪ್ರೈಸ್ ಇದೆ ಅಂತ ಹೇಳಿದ್ರು. ನಾನು ಒಂದು ಕೆಂಪು ರೇಷ್ಮೆ ಸೀರೆ ಹಾಕ್ಕೊಂಡು ಹೋದೆ. ಅಲ್ಲಿ ತುಂಬಾ ಕಾರ್ಗಳು ನಿಂತಿದ್ವು. ನನಗೋ ನನ್ನ ಎದೆ ಬಡ್ತ ಜೋರಾಗಿ ಬಡ್ಕೊಳ್ಳೋಕೆ ಶುರುವಾಯಿತು. ಸಿಕ್ಕಾಪಟ್ಟೆ ಭಯ ಆಗ್ತಿತ್ತು. ಏನು ಮಾಡಲಿ ಇವಾಗ, ನನ್ನ ಸಂಬಂಧದ ಬಗ್ಗೆ ಗೊತ್ತಾಗ್ಬಿಡ್ತಾ ಅಂತ. ಅಲ್ಲಿ ಹೋಗಿ ನೋಡಿದಾಗ ನನ್ನ ಗಂಡನ ಸೆಕ್ರೆಟ್ರಿ ಬಿಳಿ ಪಂಚೆ ಶರ್ಟ್ ಹಾಕ್ಕೊಂಡು ನಿಂತಿದ್ದ. ನನ್ನ ಗಂಡ ಲಾಯರ್ ಕಡೆ ತೋರಿಸಿದ್ರು. ಅವ್ರು ಒಂದು ಲೆಟರ್ ಕೊಟ್ಟರು. ಅದೇನು ಗೊತ್ತಾ, ಡೈವೋರ್ಸ್ ಪೇಪರ್. ನಾನು ಸೈನ್ ಮಾಡಿದ್ದೀನಿ, ನೀನು ಕೂಡ ಸೈನ್ ಮಾಡು ಅಂತ ನನ್ನ ಗಂಡ ಕಾಮಾಗಿ ಹೇಳಿದ್ರು. ನಾನು ಕೂಡ ಧೈರ್ಯವಾಗಿ ಸೈನ್ ಮಾಡಿಬಿಟ್ಟೆ. ನಂತರ ಅವ್ರು ಹೇಳಿದ್ರು, ಇವತ್ತು ನಿನ್ನ ಮತ್ತು ನನ್ನ ಸೆಕ್ರೆಟ್ರಿ ಮದುವೆ. ನೀನು ಚಿಕ್ಕ ವಯಸ್ಸಿನ ಹುಡುಗಿ, ನಿನಗೆ ಆಸೆ ಆಕಾಂಕ್ಷೆಗಳಿರುತ್ತೆ. ನನ್ನಂಥ ವಯಸ್ಸಾದವನ ಜೊತೆ ನೀನು ಹೇಗೆ ಬದುಕ್ತೀಯ? ನನ್ನ ಸ್ವಾರ್ಥಕ್ಕೆ ನಿನ್ನ ಜೀವನ ಹಾಳು ಮಾಡೋದು ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು. ಅದಾದಮೇಲೆ ನನ್ನ ಗಂಡ ಸ್ವತಃ ನಮ್ಮಿಬ್ಬರು ಮದುವೆನೂ ಮಾಡಿಸಿದ್ರು. ಹಾಗಾಗಿ ಎಲ್ಲನೂ ಅರ್ಥ ಆಗೋಯ್ತು. ಅವ್ರಿಗೆ ನಮ್ಮ ಸಂಬಂಧದ ಬಗ್ಗೆ ಗೊತ್ತಿತ್ತು. ನಂತರ ಅವರೇ ಹೇಳಿದ್ರು, ಇವನು ನನ್ನ ಗೆಳೆಯನ ಮಗ, ನಿಮ್ಮಿಬ್ಬರ ಮದುವೆ ಮಾಡೋ ಉದ್ದೇಶ ಮೊದಲಿಂದಾನೂ ಇತ್ತು. ಅದಕ್ಕಾಗಿ ಅವನನ್ನು ನಿನ್ನ ಬಳಿ ಕಳಿಸಿದ್ದೆ. ಅವ್ರ ಎಲ್ಲ ಆಸ್ತಿನೂ ನಮ್ಮ ಹೆಸರಿಗೆ ಬರೆದು ಕೊಟ್ಟರು. ನಾನು ಅಳೋದಕ್ಕೆ ಶುರು ಮಾಡಿದೆ. ನಿಮ್ಮಂಥ ಒಳ್ಳೆ ಮನಸ್ಸಿನ ಮನುಷ್ಯನಿಗೆ ನಾನು ಮೋಸ ಮಾಡಿಬಿಟ್ಟೆ ಅಂತ ಹೇಳಿದೆ. ಆಗ ಅವ್ರು ಹೇಳಿದ್ರು, ನಂಗೆ ಎಲ್ಲ ಗೊತ್ತು, ನಿಮ್ಮಿಬ್ಬರ ಮಧ್ಯೆ ಒಂದೊಳ್ಳೆ ಸಂಬಂಧ ಬೆಳೆಸಬೇಕು ಅನ್ನೋದು ನನ್ನ ಆಸೆ.
ನಂತರ ನಮ್ಮಿಬ್ಬರಿಗೆ ಆಶೀರ್ವಾದ ಮಾಡಿ ಹೊರಟೇ ಹೋದರು. ನಾನು ಅಳ್ತಾನೇ ನಿಂತಿದ್ದೆ. ಆಗ ಪ್ರಜ್ವಲ್ ಬಂದು ನನ್ನ ಕೈ ಹಿಡಿದು ಆಗೋದೆಲ್ಲ ಒಳ್ಳೆಯದಕ್ಕೆ, ಯೋಚಿಸ್ಬೇಡ ಅಂತ ಹೇಳಿದರು. ನಾನು ಅವನನ್ನು ಗಟ್ಟಿಯಾಗಿ ತಪ್ಕೊಂಡೆ. ದುಡ್ಡಿನ ಮದದಲ್ಲಿರೋ ಮುದುಕ ಅಂತ ನಾನು ಭಾವಿಸಿದ್ದೆ. ಮನುಷ್ಯನೇ ಇಂದು ನನ್ನ ಬದುಕನ್ನು ಕಟ್ಕೊಟ್ಟ. ಮನುಷ್ಯರನ್ನು ಅವ್ರ ವಯಸ್ಸು, ನೋಟ, ದೇಹ ಸೌಂದರ್ಯ ಅಥವಾ ದುಡ್ಡಿನಿಂದ ಅಳಿಬಾರ್ದು ಅನ್ನೋ ಬುದ್ಧಿ ನನಗೆ ಬಂತು. ನಾನು ಪ್ರೀತಿಸಿದ್ದು ನನ್ನ ಗಂಡನ ಸೆಕ್ರೆಟ್ರಿನ, ಮೊದಲ ಮತ್ತು ಕೊನೆಯ ಪ್ರೀತಿ ಅದು. ಈಗ ಅವನನ್ನೇ ಮದುವೆ ಆಗಿದ್ದೀನಿ. ವಿಧಿ ನನ್ನ ವಿಷಯದಲ್ಲಿ ಪ್ರತಿ ಹೆಜ್ಜೆನಲ್ಲೂ ಒಳ್ಳೆಯದೇ ಮಾಡಿತ್ತು. ಆದರೆ ನನಗದು ಅರ್ಥ ಆಗೋದಕ್ಕೆ ಸ್ವಲ್ಪ ಸಮಯ ಬೇಕಾಯಿತು ಅಷ್ಟೆ. ನಾವಿಬ್ಬರು ಕೈ ಕೈ ಹಿಡ್ಕೊಂಡು ಮನೆ ಕಡೆ ನಡೆದ್ವಿ. ಮುಂದೆ ಒಂದು ಸುಂದರವಾದ ಭವಿಷ್ಯ ಇದೆ ಅನ್ನೋ ಕನಸನ್ನು ಕಟ್ಕೊಂಡ್ವಿ. ಹೇಗಿತ್ತು? ಅಂಥ ಒಳ್ಳೆ ಗಂಡ ಎಲ್ರಿಗೂ ಸಿಗಲ್ಲ. ಎಷ್ಟೋ ಜನ ಹೆಣ್ಮಕ್ಳು ದುಡ್ಡಿನ ಆಸೆಗೆ ಬಲಿಯಾಗಿ ಈಗಲೂ ನಮ್ಮ ಅಕ್ಕಪಕ್ಕನೇ ನರಳ್ತಾ ಇರ್ತಾರೆ. ಅವರಿಗೆ ಕಾವ್ಯಕ್ಕೆ ಸಿಕ್ಕಂಥ ಒಂದೊಳ್ಳೆ ಜೀವನ ಸಿಗಲ್ಲ. ಆದರೆ ಕಾವ್ಯಕ್ಕೆ ಸಿಕ್ಕಿದೆ, ಅವಳು ಚೆನ್ನಾಗಿರಲಿ ಅಂತ ನಾವು ಎಲ್ಲರೂ ಹಾರೈಸೋಣ ಅಲ್ವಾ? ಸರಿ, ಮತ್ತೊಮ್ಮೆ ಮೀಟ್ ಮಾಡೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಕತೆ ಜೊತೆಗೆ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ.